ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡು ಬನ್ನಿ. ನೀವು ಈ ವಿಡಿಯೋ ನೋಡ್ತಾ ಇದ್ದು ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ವಾಚ್ ದ ವಿಡಿಯೋ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಮಾಹಿತಿ ಏನಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಈ ಒಂದು ಆ್ಯಪ್ ಮುಖಾಂತರ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಇನ್ಸ್ಟಿಟ್ಯೂಷನ್ ಏನಿದೆ, ಬೆಂಗಳೂರಿನ ಚಂದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್, ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಹಲವಾರು ವಿದ್ಯಾರ್ಥಿಗಳಿಗೆ UPSC ಮತ್ತು KPSC ಟ್ರೈನಿಂಗ್ ಅಂದರೆ KAS IAS ಪ್ರಿಪ್ರೇಷನ್ ಆಗ್ತಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರು ಟ್ರೈನಿಂಗನ್ನು ಕೊಡ್ತಾರೆ. ಸೊ ಕೋಚಿಂಗ್ ಇದೆ, ಅಲ್ಲೊಂದು ಇನ್ಸ್ಟಿಟ್ಯೂಷನ್ ಇದೆ. ಬಟ್ ಯಾರೆಲ್ಲ ನೀವು ಬೇರೆ ಊರಲ್ಲಿದ್ದೀರಾ ಅಥವಾ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಆಗಿದ್ದರೂ ಕೂಡ, ನೀವು ಎಲ್ಲೇ ಇದ್ದರೂ ಕೂಡ ಈ ಒಂದು ಆ್ಯಪ್ ಮುಖಾಂತರ KPSC ಮತ್ತು UPSC ಮತ್ತು ಇನ್ನೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವೇನು ಮಾಡೋದು ಸ್ನೇಹಿತರೆ, ತರಬೇತಿಯನ್ನು ಪಡ್ಕೋಬೋದು. ಬನ್ನಿ ಈ ಒಂದು ಆ್ಯಪ್ ಬಗ್ಗೆ ಒಂದು ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಎರಡು ಆಪ್ಷನ್ ಕಾಣುತ್ತೆ ಆ್ಯಪ್ ಲಾಂಚ್ ಆಮೇಲೆ ನಿಮಗೆ. ಸೊ ಈ ಆ್ಯಪ್ ಡೌನ್ಲೋಡ್ ಮಾಡೋ ಲಿಂಕ್ನ ನೀವು ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ನಿಮಗೆ. ಒಂದು ಸೈನಪ್ ಮತ್ತು ಲಾಗಿನ್. ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಲಾಗಿನ್ ಮಾಡ್ತೀರಾ ಅಥವಾ ನೀವು ಸೈನಪ್ ಮಾಡಬೇಕಾ ಸ್ನೇಹಿತರೆ. ಸೈನಪ್ ಅಂತ ನಿಮ್ಗೆ ಗೊತ್ತಲ್ಲ, ನೀವು ಒಂದ್ಸಲ ಸೈನಪ್ ಅಂತ ಕೊಟ್ಟು ನಿಮಗೆ ಮೊಬೈಲ್ ನಂಬರ್ ಎಂಟರ್ ಮಾಡಿದರೆ OTP ಬರುತ್ತೆ. ಆ OTPನ ನೀವು ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೋದರೆ ನಿಮಗೆ ಎಂಟರ್ ಯುವರ್ ಪರ್ಸನಲ್ ಡೀಟೇಲ್ಸ್ ಅಂತಂದರೆ ನಿಮ್ಮ ನೇಮು ಮತ್ತು ನಿಮ್ಮ ಬಗ್ಗೆ ಒಂದಿಷ್ಟು ವಿವರಗಳು ಕೊಡಬೇಕಾಗುತ್ತೆ ಸ್ನೇಹಿತರೆ. ಇವೆಲ್ಲನ ಕೊಟ್ಟ ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಸೊ ಸ್ನೇಹಿತರೆ, ಒಂದು ಸಲ ನೀವು ನಿಮ್ಮ ವಿವರಗಳನ್ನ ಅಂದರೆ ನಿಮ್ಮದು ಹೆಸರು ಮತ್ತು ಅಡ್ರೆಸ್ಸು ಮತ್ತು ಏನು ನಿಮ್ಮದು ಯಾವ ರಾಜ್ಯ ಮತ್ತು ಯಾವ ಜಿಲ್ಲೆ ಅನ್ನೋದು ನೀವು ಮೆನ್ಷನ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ ಪರೀಕ್ಷೆ ತಯಾರಿ ಅಂತೇಳಿ. ಸೊ ಏನೆಲ್ಲ ಮಾಡ್ಬೋದು ನೀವು, ಮೊದಲನೇದಾಗಿ ಲರ್ನ್ ಕನ್ನಡ ಫ್ರೀ ಕೋರ್ಸಸ್. ಸೊ ಕನ್ನಡ ಕಲಿಯೋರಿಗೆ ಕೂಡ ಇಲ್ಲೊಂದು ವೇದಿಕೆ ಇದೆ. ಸೊ ಯಾರಲಿಂದ ಸ್ನೇಹಿತರಾದರೆ ಕನ್ನಡ ಬರೋದಿಲ್ಲ, ಖಂಡಿತ ಅವರಿಗೆ ಒಂದು ಹೇಳೋ ಮುಖಾಂತರ ಅವರು ಕನ್ನಡವನ್ನು ಕಲಿಸುವಂಥ ಕೆಲಸ ಮಾಡ್ಬೋದು. ಇದು ಒಂದು ಒಳ್ಳೆಯ ಆ್ಯಪ್ ಅಂತ ಹೇಳ್ಬೋದು. ಜೊತೆಗೆ KPSC ಗ್ರೂಪ್ ಸಿ. ಸೊ KPSC ಗ್ರೂಪ್ ಸಿ ಪ್ರಿಪ್ರೇಷನ್ ಆಗೋರು ಯಾರಿದ್ದಾರೆ, ಲೈಕ್ PSI FDA ಅವರಿಗೋಸ್ಕರ ಆ ಪ್ರಿಪ್ರೇಷನ್ ಮಾಡೋರಿಗೆ ಒಂದು ಸೆಕ್ಷನ್ ಇದೆ. SSC ಆ ಎಕ್ಸಾಮ್ಸ್ ಮಾಡೋ ಒಂದು ಪ್ರಿಪ್ರೇಷನ್ ಇದೆ. ಜೊತೆಗೆ PUC ಬೋರ್ಡ್ ಇದೆ, ಜೊತೆ KPSC UPSC. ಸೊ ಹೀಗೆ ನೀವು ಯಾವ ವಿಧದ ಪರೀಕ್ಷೆ ತಯಾರಿಯನ್ನು ಮಾಡ್ತೀರಾ ಆ ವಿಧ ಸಂಬಂಧಪಟ್ಟಾಗಿ ನಿಮಗೆ ಇಲ್ಲಿ ಅವರು ಬೇರೆ ಬೇರೆ ಒಂದು ವಿಭಾಗಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾವು ಉದಾಹರಣೆ ಇವಾಗ ಗ್ರೂಪ್ ಸಿ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಒಂದು ಸಲ ಗ್ರೂಪ್ ಸಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೋದಾಗ ಏನಾಗಿದೆ ಇಲ್ಲಿ, ಮತ್ತು ಎನಿ ಟೈಮ್ ಇಲ್ಲಿ ನೀವು ಚೇಂಜ್ ಮಾಡ್ಬೋದು ಮತ್ತು ನಿಮ್ಮ ಭಾಷೆನೂ ಕೂಡ ಬೇರೆ ಆಯ್ಕೆ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಸೊ ಯಾವುದು ನಿಮಗೆ ಬೇರೆ ಬೇಕು, ಆ್ಯಡ್ ಮೋರ್ ಎಕ್ಸಾಮ್ಸ್. ಸಪೋಸ್ ನೀವು ಗ್ರೂಪ್ ಸಿನೂ ಬರಿತಾ ಇದ್ದೀರಾ, ಜೊತೆಗೆ KS ಬರಿತಾ ಇದ್ದೀರಾ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಆ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಭಾಷೆ ಆಯ್ಕೆ ಇದೆ. ಭಾಷೆ ಆಯ್ಕೆ ಏನಿದೆ ಅನ್ನೋದನ್ನು ನೋಡೋಣ ಇವಾಗ. ಸೊ ಇಲ್ಲಿ ಬೇರೆ ಬೇರೆ ಇರತಕ್ಕಂಥ ವಿಚಾರಗಳನ್ನ ಕೊಟ್ಟಿದ್ದಾರೆ. ಇವಾಗ ಸುದ್ದಿ ಬರ್ತಾ ಇದೆ ನೋಡಿ, ಇಲ್ಲಿ ಕನ್ನಡಪ್ರಭ ಈ ಥರ ಒಂದು ಪತ್ರಿಕೆಯಲ್ಲಿ ಏನು ಸುದ್ದಿ ಬರೋದನ್ನು ಓದ್ಕೊಂಡ್ಬಿಟ್ಟು ನೀವು ನಿಮ್ಮ ಜನರಲ್ ನಾಲೆಜ್ ಏನಿದೆ, ಡೇ ಟು ಡೇ ಜನರಲ್ ನಾಲೆಜನ್ನು ನೀವು ಖಂಡಿತ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಈ ಥರ ಒಂದು ಉಪಯುಕ್ತವಾದಂಥ ಒಂದು ವಿಚಾರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಈ ಥರ ನೋಡಿ, ಇಂಗ್ಲೀಷು, ಕನ್ನಡ ಈ ಥರ ಬೇರೆ ಬೇರೆ ನ್ಯೂಸ್ ಪೇಪರ್ಸ್ ಇದೆ, ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿ ಬರ್ತಾ ಇರುತ್ತೆ. ಇದ್ರ ಮುಖಾಂತರ ನೀವು ನಿಮ್ಮ ಒಂದು ಪರೀಕ್ಷಾ ತಯಾರಿನ ಸದಾ ನೀವು ಮಾಡ್ತಾನೆ ಇರ್ಬೋದು. ನೆಕ್ಸ್ಟ್ ಕೋರ್ಸಸ್ ಅಂತ ನೀವು ಹೋದರೆ ಇಲ್ಲಿ ನೋ ವಿಡಿಯೋ ಕೋರ್ಸಸ್ ಅವೈಲೇಬಲ್ ಎಟ್ ದಿಸ್ ಮೂಮೆಂಟ್ ಅಂತ ಇದೆ. ಸೊ ಅವರು ಅವಾಗ ಕೋರ್ಸ್ ಅಪ್ಲೋಡ್ ಮಾಡ್ತಾರೆ ಅನ್ಕೋಬೋದು. ಸೊ ಈ ಥರ ಹೋದರೆ ನ್ಯೂಸ್ ಏನಿದೆ ಇದೆಲ್ಲ ಕೊಟ್ಟಿದ್ದಾರೆ ಹೋಮಲ್ಲಿ. ಮೆನುದಲ್ಲಿ ಏನಿದೆ ನೋಡೋಣ, ಚೇಂಜ್ ಸ್ಟೇಟು, ಗೋ ಟು ಡೌನ್ಲೋಡ್ಸ್ ಮತ್ತು ಕಾಂಟ್ಯಾಕ್ಟರ್ಸ್, ರೇಟ್ ದ ಆ್ಯಪ್ ಅಂತ ಇದೆ. ಜೊತೆಗೆ ಅವರು ವೇರಿಯಸ್ ಸೋಷಿಯಲ್ ಲಿಂಕ್ಸ್ ಏನಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ ಆ್ಯಪ್ ಇನ್ಫೋ ಮತ್ತೇನಿದೆ ಈ ಥರ ಒಂದು ರೆಗ್ಯುಲರ್ ಆ್ಯಪ್ ಇನ್ಫಾರ್ಮೇಷನ್ಸ್ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ನಾವು ನೋಡಿದ ಸ್ನೇಹಿತರೆ ಏನಂದರೆ ಇಲ್ಲಿ ಚೇಂಜ್ ಸ್ಟೇಟ್, ಗೋ ಟು ಡೌನ್ಲೋಡ್ಸ್ ಅಂದರೆ ನಮ್ಮ ಡೌನ್ಲೋಡ್ಸ್ ಅದಕ್ಕೇನೂ ಇಲ್ಲ. ನಾವು ಯೂಸ್ ಮಾಡ್ತಾ ಹೋದಾಗೆ ಬೇರೆ ಬೇರೆ ಕೋರ್ಸ್ಗಳನ್ನ ನೋಡ್ತಾ ಹೋದಾಗೆ ನೀವು ಕೆಲವೊಂದನ್ನು ಡೆವಲಪ್ ಮಾಡಿ ಇಟ್ಕೊಂಡು ಅದನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಲೈಬ್ರರಿ ಅಂತ ಹೋದಾಗ ಇಲ್ಲಿ ಏನು ಸಿಗುತ್ತೆ ಅಂದರೆ ವಿ ಆರ್ ವರ್ಕಿಂಗ್ ಆನ್ ಬ್ರಿಂಗಿಂಗ್ ಟಾಪಿಕ್ಸ್ ಆಫ್ ದಿ ಎಕ್ಸಾಮ್ ಫಾರ್ ಯು ಸ್ಟೇ ಟೈಮ್ ರೌಂಡ್ ಅಂತ ಬರ್ತದೆ. ವೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು. ಸೊ ಸದ್ಯಕ್ಕೆ ಏನು ಮಾಡೋಣ ಅಂದರೆ ಕೋರ್ಸಲ್ಲಿ ನಾವು ಏನು ಮಾಡೋಣ, KS IAS ಈ ಥರದ್ದೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಏನು ತೋರಿಸೋದು ನೋಡೋಣ. ಆ್ಯಡ್ ಮೋರ್ ಎಕ್ಸಾಮ್ಸ್ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನಾನು UPSC ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಸೊ UPSC ಮಾಡಿದಾಗ UPSC ಸಂಬಂಧಪಟ್ಟ ಹಾಗೆ ಏನು ಬರುತ್ತೆ ನೋಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು UPSC ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗಿದೆ, ಕೀಸ್ಟೋನ್ NCERT ಮಾಡೆಲ್. ಸೊ ಈ ಥರ ಎಲ್ಲ ಒಂದಿಷ್ಟು ಬೇರೆ ಬೇರೆ ಎಕ್ಸಾಮ್ಸ್ ಏನಿದೆ ಅದ್ರದ್ದು ಒಂದು ಕೆಲವೊಂದು ಪೇಯ್ಡ್ ಸರ್ವಿಸಸ್ ಏನಿದೆ ಅದನ್ನು ಕೂಡ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ಅವರು. ಜೊತೆಗೆ ಇಲ್ಲಿ ನೋಡಿ ಆಪ್ಷನ್ ಇದೆಯಲ್ಲ, ಪ್ರಿಲಿಮ್ಸ್ GS ಪೇಪರ್ 1 ಆನ್ಸರ್ ಕೀ, ಇದನ್ನು ಒಂದು ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಅದೆಲ್ಲ ಮಾಡ್ಬೋದು ಆಲ್ರೆಡಿ ನೀವು. ಜೊತೆಗೆ ಇಲ್ಲಿ ಜಿಯೋಗ್ರಫಿ UPSC MCQ ಲೈಬ್ರರಿ.
ಸೊ ಏನಿದೆ ಒಂದು MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲ, ಅದು ಆಲ್ರೆಡಿ ಪ್ರಾಕ್ಟೀಸ್ ಟೆಸ್ಟ್ ಕೊಟ್ಟಿದ್ದಾರೆ ಅವರು. ಸೊ ಡೈಲಿ ನೀವು ಇಲ್ಲಿ ಬಂದುಬಿಟ್ಟು ಕೆಲವೊಂದು ಎಕ್ಸಾಮ್ಸ್ ಕೂಡ ನೀವು ತಗೋಬೋದು ಸ್ನೇಹಿತರೆ. ಇಲ್ಲಿ ನೀವು ಎಕ್ಸಾಮ್ಸ್ ಕೊಟ್ಟು ಸ್ಟಾರ್ಟ್ ಅಂತ ಕೊಟ್ಟರೆ ಜಿಯೋಗ್ರಫಿ 10 ಮಾರ್ಕ್ಸ್ ಇದೆ, 5 ಕ್ವಶನ್ಸ್ ಇದೆ, ಇನ್ಸ್ಟ್ರಕ್ಷನ್ ಇದೆ, ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಸ್ಟಾರ್ಟ್ ಟೆಸ್ಟ್ ಅಂತ ಕೊಟ್ಟರೆ ನಿಮಗೆ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಮತ್ತು ಟೆಸ್ಟ್ನ ಕೂಡ ನೀವು ತೊಗೋಬೋದು ಸ್ನೇಹಿತರೆ. ಸೊ ಈ ಥರ ಒಂದು ಉಪಯುಕ್ತ ಸ್ನೇಹಿತರೆ ನೋಡ್ಬೋದಲ್ಲ, ಇಲ್ಲಿ ಟೆಸ್ಟ್ಲ ಬರ್ತಾ ಇದೆ. ನೀವು ಯಾವುದೇನಿದೆ ಜಿಯೋಗ್ರಫಿ ಈ ಥರ ಒಂದು ಬೇರೆ ಬೇರೆ ಟೆಸ್ಟ್ನ ತೊಗೊಂಡು ಇಲ್ಲಿ ನೀವು ಒಂದು ನಿಮ್ಮ ಸ್ಕೋರ್ನ ಕೂಡ ನೋಡಿಕೊಂಡು ಯಾವ ಥರ ನೀವು ಟೆಸ್ಟ್ ಮಾಡ್ತಿದ್ದಾರೆ, ಹೇಗೆಲ್ಲ ನಿಮ್ಗೆ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಸೊ ಪ್ರಾಕ್ಟಿಸ್ ಟೆಸ್ಟ್ ಇರುತ್ತೆ, ಹಲವಾರು ಕೋರ್ಸ್ ಮೆಟೀರಿಯಲ್ಸ್ ಇದೆ. ಓಕೆ, ನಿಮ್ಮ ಎಕ್ಸಾಮ್ಸ್ ಪಟ್ಟಾಗೆ ನೀವು ಲೈಬ್ರರಿ ಅಂತ ಹೊರಟ್ರೆ ಇಷ್ಟೊಂದೆಲ್ಲ ಟಾಪಿಕ್ಸ್ ಇದೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಜಿಯೋಗ್ರಫಿ ಬಗ್ಗೆ ಇದೆ, ಹಿಸ್ಟ್ರಿ ಬಗ್ಗೆ ನೀವು ಕ್ಲಿಕ್ ಮಾಡಿದಾಗ ಹಿಸ್ಟ್ರಿ ಸಂಪಟ್ಟಾಗಿ ಎಷ್ಟೊಂದು ಏನಿದೆ ಎಲ್ಲ ರೀತಿಯ ಒಂದು ಟಾಪಿಕ್ಸನ್ನು ಕವರ್ ಮಾಡ್ತಾರೆ ಅವರು ಇಲ್ಲಿ. ಸೊ ಇಲ್ಲಿ ಕೂಡ ಸ್ಟಾರ್ಟ್ ಟೆಸ್ಟ್ ಅಂತ ಇದೆ. ಸೊ ನೀವು ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದಕ್ಕೂ ಒಂದು ಒಳ್ಳೆಯ ವೇದಿಕೆ, ಜೊತೆಗೆ ಪ್ರಾಕ್ಟೀಸ್ ಟೆಸ್ಟ್ ಮಾಡೋದು ಕೂಡ ಒಂದು ಒಳ್ಳೆಯ ವೇದಿಕೆ. ಜೊತೆ ನಿಮ್ಮ ಈ ಆ್ಯಪ್ನ ಬೇರೆಯವರು ಕೂಡ ನೀವು ಶೇರ್ ಮಾಡ್ಕೊಳ್ಳೋದಕ್ಕೂ ಅಡ್ಡಿಲ್ಲ ಸ್ನೇಹಿತರೊಂದಿಗೆ. UPSC MCQ ಟೆಸ್ಟ್ ಇದೆ, ಆಮೇಲೆ UPSC ಪ್ರೀವಿಯಸ್ ಇಯರ್ ಟೆಸ್ಟ್ ಪೇಪರ್ಸ್ ನೋಡಿ, ಕಂಟಿನ್ಯೂಸ್ ಆಗಿ ಲಾಸ್ಟ್ ಇಯರ್ ಏನು ಪ್ರಿಪ್ರೇಷನ್ಸ್ ಆಯಿತು ಅದೆಲ್ಲ ಕೊಟ್ಟಿದ್ದಾರೆ. 2018 ಜನರಲ್ ಸ್ಟಡೀಸ್ ಪೇಪರ್ 1, ಜನರಲ್ ಸ್ಟಡೀಸ್ ಪೇಪರ್ 2 ಇದೆಲ್ಲ ಕೊಟ್ಟಿದ್ದಾರೆ. ಇದರ ಮುಖಾಂತರ ಏನಂದರೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು. ಎಲ್ಲೇ ಇದ್ದರೂ ಕೂಡ ನೀವು ಯಾವುದೇ ಒಂದು ಊರಲ್ಲಿದ್ದರೂ ಕೂಡ ಈ ಒಂದು ಆ್ಯಪ್ ಮುಖಾಂತರ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಖಂಡಿತ ಈ ಒಂದು ಪರೀಕ್ಷೆಗಳು ತಯಾರಿ ಮಾಡಿದ್ದೇ ಆದರೆ ನೀವು ಬೇರೆ ರೀತಿಯ ಎಕ್ಸಾಮ್ಸ್ಗಳನ್ನ ನೀವು ಕಂಪ್ಲೀಟಾಗಿ ಕ್ಲಿಯರ್ ಮಾಡೋದಕ್ಕೆ ಖಂಡಿತ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಥರ ಈ ಒಂದು ಆ್ಯಪಲ್ಲಿ ಏನಪ್ಪ ಸ್ನೇಹಿತರೆ, ಹಲವಾರು ನಿಮಗೆ ನೀವು ಸಂಬಂಧಪಟ್ಟಂಥ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೋರ್ಸ್ ಬಗ್ಗೆ ತಯಾರಿ ಮಾಡುವಂಥ ಒಂದು ಸ್ಟಡಿ ಮೆಟೀರಿಯಲ್ ಇದೆ, ಪ್ರಾಕ್ಟೀಸ್ ಟೆಸ್ಟ್ ಇದೆ, ಜೊತೆ ಎಂಗೇಜ್ಮೆಂಟ್ ಕಂಟಿನ್ಯೂಸ್ ನೀವು ಆ್ಯಪಲ್ಲಿ ನೋಡ್ತಿರ್ತೀರ, ಬೇರೆಯವ್ರು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅವ್ರ ಸ್ಕೋರ್ ಏನಿದೆ ಅದರ ಕಂಪ್ಯಾರಿಸನ್ ಕೂಡ ಸಿಗುತ್ತೆ. ಹೆಚ್ಚು ನೀವು ತಯಾರಿ ಮಾಡಿಕೊಂಡು ನಿಮ್ಮ ಒಂದು ಸ್ಪರ್ಧಾತ್ಮಕ ಜಗತ್ತಿನ ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗೋದಕ್ಕೆ ಈ ಒಂದು ಆ್ಯಪು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಈ ಆ್ಯಪನ್ನು ಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಇನ್ಸ್ಟಿಟ್ಯೂಟ್ಗೆ ಖಂಡಿತ ನಾವೆಲ್ಲರೂ ಧನ್ಯವಾದ ಅರ್ಪಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಉಪಯುಕ್ತ ವಿಡಿಯೋದೊಂದಿಗೆ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಧನ್ಯವಾದಗಳು ಸ್ನೇಹಿತರೆ.